ಫಸ್ಟ್ ಪ್ರೈಸ್ ಪ್ರಭಾವತಿ. ಪ್ರಭಾವತಿ ಲಾಸ್ಟ್ ಇಯರ್ ಈ ಬಾರಿ ಓಕೆ. ಅಂಬುಜ ಎರಡನೇದು ಅಂಬುಜ ಅವ್ರು ಬಂದಿದೆ. ಕಾವ್ಯ ಮಹಿಳೆಯರು ಶ್ರಮಪಟ್ಟು ಎಲ್ಲರೂ ಹಾಕಿದ್ರೆ ಎಲ್ರಿಗೂ ಸಮಾಧಾನ ಬಹುಮಾನ ಕೊಡೋಣ. ಯಾರು ಬೇಜಾರು ಮಾಡ್ಕೋಬೇಡ್ರಿ. ಜಡ್ಜ್ಮೆಂಟ್ ಕೊಟ್ಟಿರೋರು ಸಂಜಯ್, ಶಕ್ತಿ, ಗೋಕುಲ್ ಎಲ್ಲ ಬೇರೆಯವರೇ. ಚರಣ್, ಕನಿಷ್ಠ ಒಪ್ಪಳೆ, ಅರೆ ಗೋಡ್ ಕಾಗ್ರೆಡ್ಡಿ ಎಲ್ಲ ಹಾಕೊಳಮ್ಮ ಹಾಕೊಳಮ್ಮ ಹಾಕೊಳ ಹಾಕೊಳಮ್ಮ ಹಾಕೊಳಮ್ಮ ಹಾಕೊಳ್ಳು ಹಾಕು ಹಾಕು. ಇದೆಲ್ಲ ಒಂದು ಖುಷಿಗೆ ಮಾಡೋದು ನಾವು ಎಲ್ಲ, ಇದೊಂದು ಖುಷಿಗೆ ಮಾಡೋದು. ಮ್ಯೂಸಿಕಲ್ ಚೇರಲ್ಲಿ ಫಸ್ಟ್ ಪ್ರೈಸ್ ಹೊಡೆದಿದ್ದಾರೆ. ಜಾಲಿ ಜಾಲಿ ಜೋರ ಮಾಡಿದೆ. ಅದಾದ ನಂತರ ಪ್ರಭಾವತಿ ಅವರು ರಂಗೋಲಿ ಸ್ಪರ್ಧೆಯಲ್ಲಿ ಮೊದಲನೇ ಬಹುಮಾನ, ಎರಡನೇ ಬಹುಮಾನ ಹಂಸಲೇಖ ಅವರು ದ್ವಿತೀಯ ಬಹುಮಾನ ಮ್ಯೂಸಿಕಲ್ ಚೇರಲ್ಲಿ. ಎಲ್ಲ ಜೋರ ಚಪ್ಪಾಳೆ. ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಭಾವತಿ ಮೊದಲನೇ ಬಹುಮಾನ, ಎರಡನೇ ಬಹುಮಾನ ಅಂಬುಜ ತೋಳಿ. ಇದೆಯಾ? ಮೂರನೇ ಬಹುಮಾನ ಕಾವ್ಯ ಡಬಲ್ ಹ್ಯಾಟ್ರಿಕ್. ನೆಕ್ಸ್ಟ್ ಈಗ ಎರಡನೇ ಪ್ರೈಸ್ ಆಗ್ತದೆ. ತೋರೆ ಚಪ್ಪಾಳೆ. ಎರಡು ಪ್ರೈಸ್ ಹೊಡೆದಿದ್ದಾರೆ ಕಾವ್ಯ ಮೇಡಮ್ ಅವರು. ತೋರ್ಸ್ಕೊಳ್ಳೋಕ್ಕೋಸ್ಕರಾಗಿ ಮಾಡ್ತಾ ಇರೋದು. ಇಲ್ಲಿ ಎಲ್ಲರೂ ಎಲ್ಲ ಮಹಿಳೆಯರು ಒಂದೇ, ಆದರೆ ಅವ್ರವ್ರ ಪ್ರತಿಭೆಗಳನ್ನ ತೋರಿಸ್ಕೊಂಡು ಜಡ್ಜ್ಮೆಂಟ್ ಕೊಟ್ಟಿರೋದು ಗಣೇಶ ಅಧ್ಯಕ್ಷರಾದಂಥ ನಂಜೇಗೌಡವರು. ಯಾರಾದರೂ ಅಕಸ್ಮಾತ್ ಏನಾದರೂ ಮನಸ್ಸಲ್ಲಿ ಏನಾದರೂ ತಪ್ಪುಗಳನ್ನ ಇಟ್ಕೊಂಡ್ರೆ ಅವ್ರು ಕ್ಷಮಿಸಬೇಕು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸೇವಾ ಸಂಸ್ಥೆ ಬಸವೇಶ್ವರ ನಗರ ನಿಯಮ ಬಡಾವಣೆಯಿಂದ ನಾವು 5 ದಿನದ ಕಾರ್ಯಕ್ರಮ ಮಾಡಿದ್ವಿ. ಮೊದಲನೇ ದಿನ ಪ್ರಾಣ ಪ್ರತಿಷ್ಠಾಪನೆ, ತದನಂತರ ರಾತ್ರಿಗೆ ಭರತನಾಟ್ಯ ಕಾರ್ಯಕ್ರಮ, ನಂತರ ಎರಡನೇ ದಿವಸ ನಾಣಿ ಡ್ಯಾನ್ಸ್ ಅಕಾಡೆಮಿಯಿಂದ ನೃತ್ಯ ಕಾರ್ಯಕ್ರಮ, ತದನಂತರ ಮೂರನೇ ದಿವಸ ಚಂದನ್ ಡ್ಯಾನ್ಸ್ ಹೌಸ್ರಿಂದ ಡ್ಯಾನ್ಸ್ ಕಾರ್ಯಕ್ರಮ, ನಾಲ್ಕನೇ ದಿವಸ ಡ್ಯಾನ್ಸ್ ಇನ್ಸ್ಟಿಟ್ಯೂಟಿಂದ ಕಾರ್ಯಕ್ರಮ ನೀಡಿದ್ದಾರೆ. ಅದಾದ ನಂತರ 5ನೇ ದಿವಸ ಇವತ್ತು ಬೆಳಗಿನ ಪೂಜೆ ಮುಗಿಸಿ ರಂಗೋಲಿ ಸ್ಪರ್ಧೆ, ಮ್ಯೂಸಿಕಲ್ ಚೇರ್ ಸ್ಪರ್ಧೆ, ಎಲ್ಲ ಹೆಣ್ಮಕ್ಳಿಗೂ ರಂಗೋಲಿ ಸ್ಪರ್ಧೆ ಏರ್ಪಡಿಸಿ ನಮ್ಮ ಏರಿಯಾದಲ್ಲಿ ತುಂಬ ವಿಜೃಂಭಣೆಯಿಂದ ಈ ಬಾರಿ ಕಾರ್ಯಕ್ರಮವನ್ನು ಆಚರಿಸಿದ್ದೇವೆ. ಅದಾದ ನಂತರ ಈಗ ಅಡುಗೆ ಒಡೆಯ ಕಾರ್ಯಕ್ರಮ ಯುವಕರಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದಾದ ನಂತರ ಯುವಕರು ಕೂಡ ಮ್ಯೂಸಿಕಲ್ ಚೇರ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಈಗ ಎಲ್ಲ ನಮ್ಮ ಏರಿಯಾದಲ್ಲಿ ತುಂಬ ವಿಜೃಂಭಣೆಯಿಂದ ಹುಡುಗರು, ಎಲ್ಲ ಹೆಣ್ಣುಮಕ್ಕಳು ಎಲ್ಲ ಸಂತೋಷದಿಂದ ಈ ಒಂದು ಗಣೇಶ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ವರ್ಷ ಹೀಗೆ ಆಚರಿಸಿ ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಆಶಿಸ್ತಾ ಇದ್ದೀವಿ. ಇದಾದ ನಂತರ ವಿಸರ್ಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರಿಗೂ ಶುಭವಾಗಲಿ ಅಂತ ಭಗವಂತನಲ್ಲಿ ಕೇಳ್ತಾ ಧನ್ಯವಾದಗಳು ತಿಳಿಸ್ತೀನಿ.